ರಾಜ್ಯದಲ್ಲಿ ಕಳೆದ 4 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಮನೆ ಮನೆಗೆ ತೆರಳಿ ಪರಿಷ್ಕರಣೆ ಮಾಡಬೇಕಿದ್ದಂತ ಬಿಎಲ್ಒಗಳು ಮಂದಿರ, ಮಸೀದಿ, ಅಂಗನವಾಡಿಗಳಿಗೆ ಜನರನ್ನ ಕರೆಸಿಕೊಂಡು ಎಸ್ಐಆರ್ ಮಾಡ್ತಾ ಇದ್ದಾರೆ. ಈ ಕುರಿತ ರಿಪೋರ್ಟ್ ಬನ್ನಿ ನೋಡೋಣ. 30ನೇ ತಾರೀಕು ಜೂನ್ನಿಂದ 29ನೇ ತಾರೀಕುವರೆಗೂ ಪ್ರತಿಯೊಂದು ಮನೆಗೂ ಅಂದರೆ ಮತದಾರರ ಮನೆಗೂ ನಮ್ಮ ಬಿಎಲ್ಒಗಳು 2 ಸೆಟ್ ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಂದು ಮತದಾರರಿಗೆ ತೊಗೊಂಡೋಗಿ ವಿತರಣೆ ಮಾಡ್ತಾರೆ. ಇದು ಈ ಸ್ಟಿಕ್ಕರ್ ಮನೆ ಮನೆಗೆ ಹಂಚಿದ್ದಾರೆ ಫಾರ್ಮನ್ನು ಎಂಬುದಕ್ಕೆ ಇದು ಒಂದು ಪ್ರತಿ ಮನೆಗೂ ಹಂಚ್ತಾರೆ. ಇದು ರೆಡ್ ಕಲರ್ ಸ್ಟಿಕ್ಕರ್, ಇದು ಇನ್ನೊಂದು ಪ್ರಿಂಟ್ ಮಾಡಿದ್ವಿ. ಯಾರು ಮನೆ ಲಾಕ್ ಆಗಿದೆ ಅಂಥವ್ರ ಮನೆಯಲ್ಲಿ ಈ ಸ್ಟಿಕ್ಕರ್ನ ಹಂಚಬೇಕು. ಮನೆ ಮನೆಗೆ ಭೇಟಿ ಕೊಡಬೇಕು. ಮನೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆದರೆ ಒಂದು ಸ್ಟಿಕ್ಕರ್, ಮನೆಯಲ್ಲಿ ಯಾರು ಇಲ್ದಿದ್ರೆ ಮತ್ತೊಂದು ಸ್ಟಿಕ್ಕರ್. ಇದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಕೊಟ್ಟ ಮಾಹಿತಿ. ಎಸ್ಐಆರ್ ಶುರುವಾಗುವ ಮುನ್ನಾ ದಿನ ಅಂದ್ರೆ ಜೂನ್ 29ರಂದು ಸುದ್ದಿಗೋಷ್ಠಿ ನಡೆಸಿ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ತಿಳಿಸಿದ್ರು. ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಬೂತ್ ಲೆವೆಲ್ ಆಫೀಸರ್ಗಳು ಪ್ರತಿ ಮನೆಗೂ ತೆರಳಬೇಕು. ಆದ್ರೆ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಇದರ ವಿರುದ್ಧ ದಿಕ್ಕಿನಲ್ಲೇ ಸಾಗ್ತಿದೆ. ಎಸ್ಐಆರ್ ಎಡವಟ್ಟು 1 ಬೆಂಗಳೂರು ಬಿಟಿಎಂ ಲೇಔಟ್ ಮಸೀದಿ ಹೊರಗೆ ಎಸ್ಐಆರ್ ಪ್ರಕ್ರಿಯೆ. ಹೀಗೆ ಜನ ಗುಂಪುಗೂಡಿರೋದನ್ನ ನೋಡಿ ಇದ್ಯಾವುದೋ ಸಂತೆ ಅಂದುಕೊಳ್ಬೇಡಿ. ಇದು ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಿರೋದರ ಸಣ್ಣ ಝಲಕ್. ಮನೆ ಮನೆಗೂ ಹೋಗ್ಬೇಕಿದ್ದ ಬಿಎಲ್ಒಗಳು ಬೆಂಗಳೂರಿನ ಬಿಟಿಎಂ ಲೇಔಟ್ ಮಸೀದಿ ಹೊರಗೆ ಠಿಕಾಣಿ ಹೂಡಿದ್ರು. ಮಸೀದಿ ಖಾಸಗಿ ಕಚೇರಿ ಎದುರೇ ಟೇಬಲ್ ಹಾಕೊಂಡು ಎಸ್ಐಆರ್ ಪ್ರಕ್ರಿಯೆ ನಡೆಸಿದ್ರು. ಯಾವಾಗ ವಿರೋಧ ವ್ಯಕ್ತವಾಯಿತೋ ಆಗ ಅಲ್ಲಿಂದ ಕಾಲ್ ಕಿತ್ತಿದ್ರು. ಕೆಲಸಗಾರರಿಗೆ ತಮ್ಮ ಜವಾಬ್ದಾರಿ ಗೊತ್ತಿಲ್ಲದಿರೋರಿಗೆ ಕೆಲಸವನ್ನ ಕೊಟ್ರೆ ಇದೇ ರೀತಿಯಲ್ಲಿ ಆಗೋದು. ಚುನಾವಣಾ ಆಯೋಗ ಅತ್ಯಂತ ಸ್ಪಷ್ಟವಾದಂತ ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ. ಪ್ರತಿ ಬಿಎಲ್ಒ ಕೂಡ ಮನೆ ಮನೆಗೆ ಭೇಟಿಯನ್ನ ಕೊಡಬೇಕು. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮನೆ ಮಾಲೀಕರು ಇದ್ರೆ ಅಥವಾ ಸಂಬಂಧಪಟ್ಟಂತವ್ರು ಆ ಮನೆಯಲ್ಲಿದ್ರೆ ಒಂದು ನೇರಳೆ ಸ್ಟಿಕ್ಕರ್ ನ ಅಂಟಿಸಬೇಕು, ಇಲ್ಲದೆ ಹೋದ್ರೆ ರೆಡ್ ಸ್ಟಿಕ್ಕರ್ ನ ಅಂಟಿಸಬೇಕು ಅಂತ ಹೇಳಿ. ಆದ್ರೆ ಈ ಬಿಎಲ್ಒಗಳು ಕೆಲಸಗಾರರು ಏನ್ ಮಾಡ್ತಿದ್ದಾರೆ ಅಂದ್ರೆ ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಂದೇ ಸ್ಥಳದಲ್ಲಿ ಕುಳಿತು ಎಲ್ಲರನ್ನೂ ಕೂಡ ಕರ್ಕೊಂಡ್ಬಂದು ಅವರಿಗೆ ಅಲ್ಲಿ ಫಾರ್ಮ್ಗಳನ್ನ ಎನ್ಯುಮರೇಷನ್ ಫಾರ್ಮ್ಗಳನ್ನ ಹಂಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಸ್ಐಆರ್ ಎಡವಟ್ಟು 2 ಕೋಲಾರ ಮಂದಿರ, ಮಸೀದಿ, ಅಂಗನವಾಡಿಗಳಲ್ಲಿ ಎಸ್ಐಆರ್ ಅರ್ಜಿ ಭರ್ತಿ. ಇನ್ನಿದನ್ನು ನೋಡಿ, ಕೋಲಾರ ಜಿಲ್ಲೆಯಲ್ಲೂ ಕೂಡ ಬಿಎಲ್ಒಗಳು ಮನೆ ಮನೆಗೆ ತೆರಳುವುದನ್ನ ಬಿಟ್ಟುಬಿಟ್ಟಿದ್ದಾರೆ. ದೇಗುಲದ ಆವರಣ, ಮಸೀದಿ ಎದುರು ಹಾಗೂ ಅಂಗನವಾಡಿಗಳಲ್ಲೇ ಕುಳಿತು ಎಸ್ಐಆರ್ ಅರ್ಜಿ ಭರ್ತಿ ಮಾಡಿಸಿಕೊಂಡ್ರು. ಅಹಮದ್ನಗರದ ಒಂದು ಅಂಗನವಾಡಿ ಕೇಂದ್ರದ ಬಳಿ ಇದ್ದೀನಿ. ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಮತದಾರರನ್ನ ಕರೆಸ್ಕೊಂಡು ಒಂದು ಪರಿಷ್ಕರಣೆ ಕಾರ್ಯ ಅಂದರೆ ಅರ್ಜಿಯನ್ನು ವಿತರಣೆ ಮಾಡುವಂಥ ಒಂದು ಕೆಲಸ ಮಾಡಲಾಗ್ತಾ ಇದೆ. ನಾನು ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಅಂಗನವಾಡಿ ಬಳಿ ಸಾಕಷ್ಟು ಜನ ಅಂದರೆ ಈ ಏರಿಯಾದಲ್ಲಿರುವಂಥ ಸಾಕಷ್ಟು ಜನ ಇಲ್ಲಾಗಲೇ ಮತದಾರರನ್ನ ಇಲ್ಲಿಗೆ ಕರೆಸ್ಕೊಂಡು ಆ ಒಂದು ಪರಿಷ್ಕರಣಾ ಅರ್ಜಿ ಏನಿದೆ ಅದನ್ನು ವಿತರಣೆ ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಎಸ್ಐಆರ್ ಎಡವಟ್ಟು 3 ಹಾಸನ ಬೇಲೂರಿನಲ್ಲೂ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ. ಹಾಸನ ಜಿಲ್ಲೆ ಬೇಲೂರಿನಲ್ಲೂ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಎಲ್ಲಾ ಫೈಲ್ಗಳನ್ನ ಮನೆ ಮನೆಗೆ ತರೋಕ್ಕಾಗೋದಿಲ್ಲ ಅಂತಿರೋ ಬಿಎಲ್ಒಗಳು ಕನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ರು. ಎಸ್ಐಆರ್ ಎಡವಟ್ಟು 4 ತುಮಕೂರು ಕುಣಿಗಲ್ನ 19ನೇ ವಾರ್ಡ್ನಲ್ಲಿ ಸಾಮೂಹಿಕ ಎಸ್ಐಆರ್. ತುಮಕೂರಿನ ಕುಣಿಗಲ್ನ 19ನೇ ವಾರ್ಡ್ನಲ್ಲಿ ಸಾಮೂಹಿಕ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಯಿತು. ಬಿಎಲ್ಒ ಅಂಗನವಾಡಿಗೆ ಜನರನ್ನ ಕರೆಸಿಕೊಂಡು ಎಸ್ಐಆರ್ ಫಾರಂ ತುಂಬುತ್ತಾ ಇದ್ರು. ಆಗ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ್ರು. ಮದುವೆಗೆ ಹೋಗೋರ ಇಲ್ವಾ ಅಂತ ತಿಳ್ಕೊಂಡು ನೀವು ಮಾಡ್ಬೇಕು. ನೀವು ಅವ್ನು ಬಂದ ಅಂತ ಅನ್ಬಿಟ್ಟು 4 ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ನಿಗೆ. ಸರ್ ಇವಾಗ ಯಾವ್ದು ಅಥೆಂಟಿಕ್ ಆಗಿರೋ ನಾನು ಒಂದು ತಗೊಂಡಿಲ್ಲ. ನೀವು ಎಲ್ಲಾರು ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ರ ಮನೆಗೆ ಎಷ್ಟು ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರಲ್ಲ ಮೇಡಮ್, ಎಲ್ಲಾರ ಕೈಯಲ್ಲಿ ಇಟ್ಕೊಂಡು ಹೋಯ್ತಾವ್ರೆ. ಈಗ ಇಬ್ರು ಇಟ್ಕೊಂಡು ಹೋದ್ರಲ್ಲ ಮೇಡಮ್, ಅವರೆಲ್ಲ ಬದುಕವ್ರೆ ಅಂತ ನಿಮ್ಗೆ ಗೊತ್ತಾ? ಇಲ್ಲಿ ಓಟ್ ಐತಿ ಅಂತ ಗೊತ್ತಾ ನಿಮಗೆ? ಅವರೆಲ್ಲ ಎಲ್ಲವ್ರೆ ಏನೇನು ಡಾಕ್ಯುಮೆಂಟ್ ತಗೊಳ್ತಾ ಇದ್ದೀರಾ? ಅಲ್ಲ ಪ್ರತಿ ಮನೆಗೂ ನೀವು ಭೇಟಿ ಕೊಡ್ಲೇಬೇಕು. ಇಲ್ಲ ನಾನು ತಹಶೀಲ್ದಾರ್ ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್. ಅಲ್ಲ ಮಾಡೋದೇ ಮಾಡೇ ಮಾಡ್ತೀನಿ. ಯಾರಿದ್ದಾರೆ ಬಿಎಲ್ಒ? ಬಿಎಲ್ಎ2 ಯಾರಿದ್ದಾರೆ ನಿಮ್ಮ ಜೊತೆ? ಅವ್ರೊಬ್ರೇನ? ಕಾಂಗ್ರೆಸ್ ಅವ್ರ ಒಬ್ರೇನ? ಹಂಗಾರೆ ಇನ್ಯಾರು ಇಲ್ವಾ ಹಂಗಾರೆ ನಿಮ್ಗೆ?
ಅವ್ರು ಒಬ್ರಿಗೋಸ್ಕರ ಮಾಡ್ತಾ ಇದ್ದೀರಾ ನೀವು? ನಾನು ಯಾರನ್ನೂ ಇಟ್ಕೊಂಡಿಲ್ಲ, ನಾನು ಅಣ್ಣ. ಯಾರು ಬೇಕಾಗಿಲ್ಲ. ನಾನು ನನ್ನ ವರ್ಕ್ ನಾನು ಮಾಡ್ತಿದ್ದೀನಿ, BLO ವರ್ಕ್ ನಾನು ಮಾಡ್ತಿದ್ದೀನಿ ಸರ್. ನನ್ನ ಉದ್ದೇಶ ಮೇಡಮ್ ಏನು ಓಡಿ ಗೊತ್ತಾ? ಹೋಗಿ ಬೆಳಗ್ಗೆಯಿಂದ ಮಾಡಿ ಮೇಡಮ್, ಅದ್ರಲ್ಲಿ ಏನಂತೆ ಬಿಡಬಾರ್ದು. ನೀವು ಬಿಡಬೇಡಿ ಅಂತ ನಾವು ಹೇಳ್ತಿಲ್ಲ. ನೀವು ಒಬ್ರು ಮೇಡಮ್ 1250 ಇರಲಿ, ಈಗ 1250 ಮೇಡಮ್. ಈಗ ಸತ್ತಿರೋರು ಎಷ್ಟು, ಬದುಕಿರೋರು ಎಷ್ಟು, ಊರ್ ಬಿಟ್ಟು ಹೋಗಿರೋರು ಎಷ್ಟು ಎಲ್ಲ ಐತೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಿಎಲ್ಒಗಳು ಚುನಾವಣಾ ಆಯೋಗದ ನಿಯಮಗಳನ್ನ ಗಾಳಿಗೆ ತೋರಿದ್ದಾರೆ. ಹೀಗಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ಡಿಸಿ, ಆಯುಕ್ತರು ಸೇರಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಕಡ್ಡಾಯವಾಗಿ ಮನೆಗೆ ಭೇಟಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಬಿಎಲ್ಒಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಮನೆ ಮನೆಗೂ ಭೇಟಿ ಕೊಡ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.